ನಮಸ್ಕಾರ. ಅಧ್ಯಾಯ 31. ಕಾಮಾರ ಪುಕುರಕ್ಕೆ ಕೊನೆಯ ಭೇಟಿ. ಶ್ರೀರಾಮಕೃಷ್ಣರು ಕೇಶವ ಚಂದ್ರಸೇನನನ್ನು ನೋಡಿದ ಮೇಲೆ ಒಂದು ಅದ್ಭುತ ದೃಶ್ಯವನ್ನು ನೋಡಿದರು. ಶ್ರೀಕೃಷ್ಣ ಚೈತನ್ಯರ ಸಂಕೀರ್ತನೆಯ ಮೆರವಣಿಗೆ ಹೇಗೆ ಇದ್ದಿತೋ ನೋಡಬೇಕೆನಿಸಿತು ಅವರಿಗೆ. ಸುಮಾರು 4 ಶತಮಾನಗಳ ಹಿಂದೆ ಚೈತನ್ಯರು ಇದ್ದರು. ಆದರೆ ಅವರ ಮನಸ್ಸಿನಲ್ಲಿ ಈ ಅಭಿಲಾಷೆ ಬಂದೊಡನೆಯೇ ಒಂದು ಅದ್ಭುತ ದೃಶ್ಯವನ್ನು ನೋಡಿದರು. ಒಂದು ದಿನ ಅವರು ತಮ್ಮ ಕೋಣೆಯ ಹೊರಗೆ ನಿಂತುಕೊಂಡಿದ್ದರು. ಆಗ ಪಂಚವಟಿಯಿಂದ ದಕ್ಷಿಣೇಶ್ವರ ದೇವಸ್ಥಾನದವರೆಗೆ ಒಂದು ದೊಡ್ಡ ಭಜನೆಯ ಗುಂಪು ಹೋಗುತ್ತಿರುವುದನ್ನು ನೋಡಿದರು. ಆ ಮೆರವಣಿಗೆ ಹಿಂದೆ ಶ್ರೀ ಚೈತನ್ಯ ಮತ್ತು ಅವರ 2 ದೊಡ್ಡ ಶಿಷ್ಯರಾದ ನಿತ್ಯಾನಂದ ಮತ್ತು ಅದ್ವೈತ ಇದ್ದರು. ಇವರುಗಳಲ್ಲದೆ ಸಾವಿರಾರು ಜನ ಕೀರ್ತನೆಯನ್ನು ಕೇಳುತ್ತಾ ಭಕ್ತಿಯಿಂದ ಪರವಶರಾಗಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಿದ್ದುದನ್ನು ನೋಡಿದರು. ಅವರಲ್ಲಿ ಕೆಲವರ ಮುಖಚರ್ಯೆಯು ಅನಂತರ ಇವರ ಬಳಿಗೆ ಬಂದ ಶಿಷ್ಯರ ಮುಖಚರ್ಯೆಗೆ ಸಮಾನವಾಗಿತ್ತು. ಶ್ರೀ ಚೈತನ್ಯರ ಉತ್ಸವದ ದರ್ಶನವನ್ನು ನೋಡಿಯಾದ ಮೇಲೆ ಶ್ರೀರಾಮಕೃಷ್ಣರು ಕೊನೆಯ ಬಾರಿ ಕಾಮಾರ ಪುಕುರಕ್ಕೆ ಹೋದರು. ಅಲ್ಲಿದ್ದಾಗ ಹಲವು ಹಳ್ಳಿಗಳಿಗೆ ಹೋಗಿ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ದರು. ಸಂಕೀರ್ತನೆ ಮಾಡುತ್ತಿದ್ದಾಗ ಅವರಿಗೆ ಸಮಾಧಿ ಉಂಟಾಗುತ್ತಿತ್ತು. ಜನ ಇದನ್ನು ನೋಡಿ ಆಕರ್ಷಿತರಾದರು. ಈ ಸಮಾಧಿಯ ಸುದ್ದಿಯನ್ನು ಕೇಳಿದ ಇತರ ಹಳ್ಳಿಗಳವರು ಕೂಡ ತಮ್ಮ ಸಂಕೀರ್ತನ ಪಾರ್ಟಿಯೊಂದಿಗೆ ಬರುತ್ತಿದ್ದರು. ಶ್ರೀರಾಮಕೃಷ್ಣರು ತಂಗಿದ ಸ್ಥಳದಲ್ಲಿ 100 ಜನ ಸ್ತ್ರೀ ಪುರುಷರು ನೆರೆದರು. ಹಗಲು ರಾತ್ರಿ ಸಂಕೀರ್ತನೆ ನಡೆಯುತ್ತಿತ್ತು. ಶ್ರೀರಾಮಕೃಷ್ಣರೇ ಆಗ ಈ ರೀತಿ ಹೇಳುತ್ತಾರೆ: ನಾನು ಹಳ್ಳಿಯಲ್ಲಿದ್ದಾಗ ನಾನು ಶ್ಯಾಮ ಬಜಾರಿಗೆ ಕರೆದುಕೊಂಡು ಹೋದರು. ಆ ಹಳ್ಳಿಯನ್ನು ಪ್ರವೇಶ ಮಾಡುವಾಗಲೇ ನನಗೆ ಶ್ರೀ ಚೈತನ್ಯರ ದರ್ಶನವಾಯಿತು. ಈ ಹಳ್ಳಿಯವರು ಅವರ ಪಂಗಡಕ್ಕೆ ಸೇರಿದವರೆಂದು ಗೊತ್ತಾಯಿತು. 1 ವಾರದ ತನಕ ಜನ ಹಗಲು ರಾತ್ರಿ ಬಂದು ಹೋಗುತ್ತಿದ್ದರು. ಭಜನೆ, ನಾಟ್ಯ ಹಗಲು ರಾತ್ರಿ ನಡೆಯುತ್ತಿತ್ತು. ಜನಗಳು ಗೋಡೆ ಮರಗಳನ್ನು ಹತ್ತಿ ಇದನ್ನು ನೋಡುತ್ತಿದ್ದರು. ನಾನು ನಟವರ ಗೋಸ್ವಾಮಿ ಮನೆಯಲ್ಲಿದ್ದೆ. ಅಲ್ಲಿಯೂ ಹಗಲು ರಾತ್ರಿ ಭಜನೆ ನಡೆಯುತ್ತಿತ್ತು. ಬೆಳಿಗ್ಗೆ ಹೊತ್ತು ಈ ಜನಗಳ ಗಲಾಟೆಯಿಂದ ಸ್ವಲ್ಪ ಪಾರಾಗುಣ ಎಂದು ಹತ್ತಿರ ಇದ್ದ ಒಬ್ಬ ನೇಯ್ಗೆಯವರ ಮನೆಗೆ ಹೋಗುತ್ತಿದ್ದೆ. ಆದರೆ ಜನರಿಗೆ ಅದೂ ಹೇಗೋ ಗೊತ್ತಾಗಿ ಅಲ್ಲಿಗೂ ತಾಳ ಮದ್ದಲೆಗಳೊಡನೆ ಬಂದರು. ಅಲ್ಲಿಯೂ ಭಜನೆ, ಕುಣಿತ. ನಾವು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸ್ನಾನ ಮಾಡಿ ಊಟ ಮಾಡುತ್ತಿದ್ದೆವು. ಸುತ್ತಲೂ ಒಂದು ಸುದ್ದಿ ಹಬ್ಬಿತು. ಒಂದು ದಿನದಲ್ಲಿ 7 ಸಲ ಸತ್ತು ಪುನಃ ಬದುಕುವವನೊಬ್ಬನು ಬಂದಿದ್ದಾನೆ ಎಂದು. ನನಗೆ ಹುಚ್ಚಿ ಹಿಡಿಯದೆ ಇರಲಿ ಎಂದು ಹೃದಯ ನನ್ನನ್ನು ಒಂದು ಗದ್ದೆಯ ಕಡೆಗೆ ಎಳೆದುಕೊಂಡು ಹೋಗುತ್ತಿದ್ದ. ಅಲ್ಲಿಗೂ ಜನ ತಾಳ ಮದ್ದಲೆಗಳೊಡನೆ ಸಾಲು ಸಾಲಾಗಿ ಬರುತ್ತಿದ್ದರು. ನೀವೇಕೆ ನಮ್ಮನ್ನು ಸುತ್ತುಗಟ್ಟುತ್ತೀರಿ? ನಾವೇನು ಸಂಕೀರ್ತನೆ ಕೇಳಿಲ್ಲವೇ ಎಂದು ಹೃದಯ ಕೋಪಗೊಳ್ಳುತ್ತಿದ್ದ. ಬಹಳ ದೂರದ ಹಳ್ಳಿಯಿಂದ ಜನ ಬಂದು ಅರ್ಧರಾತ್ರಿಯವರೆಗೂ ಇರುತ್ತಿದ್ದರು. ಭಗವಂತನ ಆಕರ್ಷಣೆ ಎಂದರೆ ಏನು ಎಂಬುದು ನನಗೆ ಅಲ್ಲಿ ಗೊತ್ತಾಯಿತು. ಭಗವಂತನ ಯೋಗ ಮಾಯೆಯ ಶಕ್ತಿ ಎಲ್ಲರನ್ನೂ ಭ್ರಾಂತರನ್ನಾಗಿ ಮಾಡುವುದು. ಆ ಸಮಯದಲ್ಲಿ ಸ್ಥಳೀಯ ಗೋಸ್ವಾಮಿಗಳು ಶ್ರೀರಾಮಕೃಷ್ಣರೊಡನೆ ಜಗಳ ಕಾಯುವುದಕ್ಕೆ ಬಂದರು. ತಮಗೆ ಬರುತ್ತಿದ್ದ ಗುರುದಕ್ಷಿಣೆಯನ್ನು ಇವರೆಲ್ಲಿ ತೆಗೆದುಕೊಂಡು ಹೋಗುವರೋ ಎಂಬ ಸಂದೇಹ ಅವರಿಗೆ. ಆದರೆ ಅವರಿಗೆ ನಂತರ ಗೊತ್ತಾಯಿತು, ಶ್ರೀರಾಮಕೃಷ್ಣರು ಯಾವ ಬಟ್ಟೆ ಬರೆ ಅಥವಾ ಹಣವನ್ನು ಜನರಿಂದ ಸ್ವೀಕರಿಸುತ್ತಿಲ್ಲ ಎಂದು. ಯಾರೋ ಒಬ್ಬರು ಶ್ರೀರಾಮಕೃಷ್ಣರನ್ನು ಬ್ರಹ್ಮಜ್ಞಾನಿ ಎಂದು ಸಾರಿದರು. ಅವರಿಗೆ ಕೊರಳಲ್ಲಿ ಏತಕ್ಕೆ ತುಳಸಿ ಮಾಲೆ ಇಲ್ಲ, ಹಣೆಯ ಮೇಲೆ ಮುದ್ರೆ ಚಂದನಗಳಿಲ್ಲ ಎಂದು ಕೇಳಿದರು. ಅಲ್ಲಿದ್ದವರಲ್ಲಿ ಯಾರೋ ತೆಂಗಿನಗರಿ ಬಿದ್ದು ಹೋಗುವಂತೆ ಅವುಗಳೆಲ್ಲ ಬಿದ್ದು ಹೋಗಿವೆ ಎಂದು ಉತ್ತರ ಕೊಟ್ಟರು. ಹಳ್ಳಿಯ ಕಡೆ ಜನ ದೇವರ ವಿಷಯದಲ್ಲಿ ಚಿತ್ರ ವಿಚಿತ್ರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಅವರೆಲ್ಲ ವೈಷ್ಣವರು. ಅವರು ಶ್ರೀರಾಮಕೃಷ್ಣರು ಯಾವ ವಿಷ್ಣುವನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಕೇಳುತ್ತಿದ್ದರು. ಈ ಪ್ರಪಂಚವನ್ನು ಪಾಲಿಸುತ್ತಿರುವ ವಿಷ್ಣುವನ್ನೇ ನಾವು ಅವನನ್ನು ಗಮನಿಸುವುದೂ ಇಲ್ಲ. ಯಾವ ಶಿವನನ್ನು ಅವರು ಒಪ್ಪಿಕೊಳ್ಳುತ್ತಾರೆ? ನಾವು ಆತ್ಮಾರಾಮ ಶಿವನನ್ನು ನಂಬುತ್ತೇವೆ ಎಂದು ಹೇಳುತ್ತಿದ್ದರು. ಅವರಲ್ಲಿ ಯಾರೋ ಒಬ್ಬನು ಶ್ರೀರಾಮಕೃಷ್ಣರಿಗೆ, ನೀವು ಯಾವ ಹರಿಯನ್ನು ಪೂಜಿಸುತ್ತೀರಿ? ಅದನ್ನು ಸ್ವಲ್ಪ ಹೇಳಿ ಎಂದು ಕೇಳಿದ. ಅದಕ್ಕೆ ಮತ್ತೊಬ್ಬನು, ಅವರನ್ನು ಏತಕ್ಕೆ ಈ ಚರ್ಚೆಗೆ ಎಳೆಯುತ್ತೀರಿ? ಅದನ್ನು ನಿಮ್ಮಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಹೇಳಿದ. ಅವರು ಬರೀ ನೇಯ್ಗೆಯವರು, ಆದರೆ ಆಡುವ ಮಾತುಗಳು ದೊಡ್ಡ ದೊಡ್ಡವು. ಶ್ರೀರಾಮಕೃಷ್ಣರು ಕಾಮಾರ ಪುಕುರದಲ್ಲಿದ್ದಾಗ 1-2 ವಿಚಿತ್ರ ಸಂಗತಿಗಳು ನಡೆದವು. ಒಂದು ರಾತ್ರಿ ಹಾಲು ಮತ್ತು ಬಾರ್ಲಿ ನೀರನ್ನು ತೆಗೆದುಕೊಂಡು ನಿದ್ರೆಗೆ ಹೋದರು.
ಅರ್ಧರಾತ್ರಿ ಸಮಯದಲ್ಲಿ ತೂರಾಡುತ್ತಾ ಎದ್ದು ಬಂದರು. ಅವರು ಮಲಗಿದ್ದ ಹೆಂಗಸರನ್ನು ಎಬ್ಬಿಸಿ, ಏನು, ನೀವೆಲ್ಲ ಮಲಗಿಕೊಂಡು ಬಿಟ್ಟಿರುವಿರಾ? ನನಗೆ ಹೊಟ್ಟೆ ಹಸಿಯುತ್ತಿದೆ, ಏನಾದರೂ ಕೊಡುತ್ತೀರಾ ತಿನ್ನುವುದಕ್ಕೆ ಎಂದು ಕೇಳಿದರು. ಅದಕ್ಕೆ ಮನೆ ಹೆಂಗಸರು, ನೀವು ಆಗಲೇ ಹಾಲು ಮತ್ತು ಬಾರ್ಲಿ ನೀರನ್ನು ತೆಗೆದುಕೊಂಡಿರಲ್ಲ ಎಂದು ಹೇಳಿದರು. ನಾನು ಯಾವಾಗ ತೆಗೆದುಕೊಂಡೆ? ಈಗ ತಾನೇ ದಕ್ಷಿಣೇಶ್ವರದಿಂದ ಬಂದೆ ಎಂದು ನಿದ್ದೆಗಣ್ಣಿನಲ್ಲಿ ಅಂದರು. ಹೆಂಗಸರಿಗೆ ದಿಗ್ಭ್ರಮೆಯಾಯಿತು. ಶ್ರೀರಾಮಕೃಷ್ಣರ ಮನಸ್ಸು ಬೇರೊಂದು ಲೋಕದಲ್ಲಿರುವಂತೆ ಕಂಡಿತು. ಆದರೆ ಈಗ ಮಾಡುವುದೇನು? ಶ್ರೀರಾಮಕೃಷ್ಣರಿಗೆ ಕೊಡುವುದಕ್ಕೆ ಮನೆಯಲ್ಲಿ ಏನೂ ಇರಲಿಲ್ಲ. ಉಗ್ರಾಣದಲ್ಲೂ ಏನೂ ತಿನ್ನುವ ಸಾಮಗ್ರಿ ಇರಲಿಲ್ಲ. ಸ್ವಲ್ಪ ಹುರಿದ ಅಕ್ಕಿ ಇದೆ, ಬೇಕಾದರೆ ಅದನ್ನು ತಿನ್ನಬಹುದು, ಅದರಿಂದ ಏನೂ ಅಪಾಯವಿಲ್ಲ ಎಂದು ಅದನ್ನು ತಂದರು. ಆದರೆ ಶ್ರೀರಾಮಕೃಷ್ಣರು ಮಗುವಿನಂತೆ ಮುಖ ಸೊಟ್ಟಗೆ ಮಾಡಿ, ನನಗೆ ಇದು ಬೇಡ ಎಂದರು. ಆಗ ವಿಧಿ ಇಲ್ಲದೆ ಒಬ್ಬ ಅಂಗಡಿಯವನನ್ನು ಎಬ್ಬಿಸಿ ಸಿಹಿ ತಿಂಡಿಯನ್ನು ತಂದುಕೊಟ್ಟರು. ಶ್ರೀರಾಮಕೃಷ್ಣರು ಆ ಸಿಹಿ ತಿಂಡಿ ಜೊತೆಗೆ ಹುರಿದ ಅಕ್ಕಿ ಎಲ್ಲವನ್ನೂ ತಿಂದು ಪೂರೈಸಿದರು. ಇಷ್ಟೆಲ್ಲವನ್ನು ತಿಂದರೆ ಏನಾಗುವುದೋ ಎಂದು ಎಲ್ಲರೂ ಅಂಜಿದರು. ಆದರೆ ಅವರಿಗೆ ಏನೂ ಆಗಲಿಲ್ಲ, ಆರೋಗ್ಯವಾಗಿಯೇ ಇದ್ದರು. ಮತ್ತೊಂದು ವೇಳೆ ಶ್ರೀರಾಮಕೃಷ್ಣರು ಜಯರಾಮವಟಿಯಲ್ಲಿ ತಮ್ಮ ಮಾವನ ಮನೆಯಲ್ಲಿದ್ದಾಗ ರಾತ್ರಿ ತುಂಬಾ ಹಸಿವಾಯಿತು. ಹಗಲಿನಲ್ಲಿ ಒಂದು ದೊಡ್ಡ ಹಬ್ಬವಾಗಿ ಎಲ್ಲ ಖರ್ಚಾಗಿ ಹೋಗಿತ್ತು, ಏನೂ ಮಿಕ್ಕಿರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ತಿಂಡಿಗೆಂದು ಅಕ್ಕಿಯನ್ನು ರಾತ್ರಿ ನೀರಿನಲ್ಲಿ ನೆನೆ ಹಾಕಿದ್ದರು. ಅಷ್ಟೇ ಇದ್ದುದು. ಶ್ರೀರಾಮಕೃಷ್ಣರು ಆ ನೆನೆದ ಹಸಿ ಅಕ್ಕಿಯನ್ನೇ ತಿಂದು ಹಾಕಿದರು. ಅದು ಸುಮಾರು 3 ಜನರು ತಿನ್ನುವಷ್ಟಿತ್ತು. ಆದರೆ ಅದರಿಂದಲೂ ಅವರ ದೇಹಕ್ಕೆ ಯಾವ ಕೇಡೂ ಆಗಲಿಲ್ಲವಂತೆ. ಕೆಲವು ವೇಳೆ ಆಧ್ಯಾತ್ಮಿಕ ಅನುಭವಗಳು ಆದಾಗ ದೇಹದ ಮೇಲೆ ಚಿತ್ರ ವಿಚಿತ್ರವಾದ ಪ್ರತಿಕ್ರಿಯೆಗಳನ್ನು ಮಾಡುತ್ತವೆ. ನಾವು ಹಿಂದೆಯೇ ಒಮ್ಮೆ ನೋಡಿದೆವು. ಭೈರವಿ ಬ್ರಾಹ್ಮಣಿಯ ನೇತೃತ್ವದಲ್ಲಿ ಸಾಧನೆ ಮಾಡುತ್ತಿದ್ದಾಗ ಒಮ್ಮೆ ಹಸಿವಿನ ರೋಗ ಹಗಲು ರಾತ್ರಿ ಇವರನ್ನು ಬಾಧಿಸುತ್ತಿತ್ತು. ಎಷ್ಟು ತಿಂದರೂ ಸಾಕಾಗುತ್ತಿರಲಿಲ್ಲ. ಅದಕ್ಕಾಗಿ ಬ್ರಾಹ್ಮಣಿ ಒಂದು ಕೋಣೆಯ ತುಂಬ ತಿಂಡಿಯನ್ನು ಮಾಡಿಸಿಟ್ಟು ಅದರ ಬೀಗದ ಕೈಯನ್ನು ಇವರ ಕೈಯಲ್ಲಿ ಕೊಟ್ಟು ಎಷ್ಟು ಬೇಕಾದರೂ ತಿನ್ನುವಂತೆ ಹೇಳಿದಳು. ಕೆಲವು ಕಾಲದ ಮೇಲೆ ಈ ಹಸಿವು ನಿಂತು ಹೋಯಿತು. ಒಂದು ದಿನ ಶ್ರೀರಾಮಕೃಷ್ಣರು ಜಯರಾಮವಟಿ ಮಾರ್ಗವಾಗಿ ಹೃದಯನ ಊರಿಗೆ ಹೋಗಬೇಕಾಗಿತ್ತು. ನಡೆದುಕೊಂಡು ಹೋಗಲು ಇವರಿಗೆ ಆಗುವುದಿಲ್ಲವೆಂದು ಒಂದು ಪಲ್ಲಕ್ಕಿಯನ್ನು ತಂದರು. ಶ್ರೀರಾಮಕೃಷ್ಣರು ಒಂದು ರೇಷ್ಮೆ ವಸ್ತ್ರವನ್ನು ಉಟ್ಟುಕೊಂಡು ಬಂದರು. ಕೈಗೆ ಒಂದು ಯಂತ್ರವನ್ನು ಕಟ್ಟಿಕೊಂಡಿದ್ದರು. ಬಾಯಿ ವೀಳ್ಯದೆಲೆ ಹಾಕಿಕೊಂಡು ಕೆಂಪಾಗಿತ್ತು. ಅವರು ಪಲ್ಲಕ್ಕಿಯನ್ನು ಹತ್ತಲು ಹೋದಾಗ ಅವರನ್ನು ನೋಡಲು ಸುಮಾರು ಜನ ನೆರೆದಿದ್ದರು. ಏತಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ ಎಂದು ಹೃದಯನನ್ನು ಕೇಳಿದರು. ಅದಕ್ಕೆ ಹೃದಯ, ನೀವು ಹೊರಟು ಹೋಗುತ್ತೀರಿ, ಇನ್ನೂ ಸ್ವಲ್ಪ ಕಾಲದವರೆಗೆ ನೋಡುವುದಕ್ಕೆ ಆಗುವುದಿಲ್ಲವಲ್ಲ, ಅದಕ್ಕೆ ಅವರೆಲ್ಲ ನಿಮ್ಮನ್ನು ನೋಡಲು ಬಂದಿರುವುದು ಎಂದು ಹೇಳಿದ. ಆದರೆ ಅವರು ಪ್ರತಿದಿನ ನನ್ನನ್ನು ನೋಡುತ್ತಲೇ ಇದ್ದರು. ಇವತ್ತು ಏನು ವಿಶೇಷ ಇಷ್ಟೊಂದು ಗುಂಪು ಸೇರಲು ಎಂದು ಕೇಳಿದರು. ಆಗ ಹೃದಯ, ನೀವು ಈ ರೇಷ್ಮೆ ಬಟ್ಟೆಯಲ್ಲಿ ಈ ದಿನ ಇಷ್ಟು ಚೆನ್ನಾಗಿ ಕಾಣುತ್ತೀರಿ, ಅದಕ್ಕೆ ಅವರೆಲ್ಲ ನೋಡುವುದಕ್ಕೆ ಬಂದಿರುವುದು ಎಂದು ಹೇಳಿದ. ಇದನ್ನು ಕೇಳಿದಾಗ ಶ್ರೀರಾಮಕೃಷ್ಣರಿಗೆ ಸಿಡಿಲು ಬಡಿದ ಹಾಗೆ ಆಯಿತು. ಇವರು ತಮ್ಮ ದೇಹದ ಸೌಂದರ್ಯವನ್ನು ನೋಡಲು ಬಂದಿರುವುದು ಎಂಬುದು ಗೊತ್ತಾಗಿ, ಇವತ್ತು ನಾನು ಹೊರಗೆಲ್ಲಿಯೂ ಹೋಗುವುದಿಲ್ಲ. ಹೋದ ಕಡೆ ಎಲ್ಲ ಜನ ಹೀಗೆ ಕಿಕ್ಕಿರಿದು ಬರುತ್ತಾರೆ ನೋಡುವುದಕ್ಕೆ ಎಂದು ಅಂದು ಅವರು ಹೊರಗಡೆ ಹೋಗಲೇ ಇಲ್ಲ. ಕೆಲವು ತಿಂಗಳು ಕಾಮಾರಪುಕುರದಲ್ಲಿ ಇದ್ದ ನಂತರ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂತಿರುಗಿದರು. ಒಂದು ದಿನ ಲಕ್ಷ್ಮೀನಾರಾಯಣ ಎಂಬ ಮಾರ್ವಾಡಿ ಶ್ರೀರಾಮಕೃಷ್ಣರನ್ನು ನೋಡಲು ಬಂದಿದ್ದ. ಅವರ ಹಾಸಿಗೆ ಮೇಲೆ ಹಾಸಿದ್ದ ಕೊಳೆ ವಸ್ತ್ರವನ್ನು ನೋಡಿದ. ಅದನ್ನು ನೋಡಿ ಅವನಿಗೆ ತುಂಬಾ ವ್ಯಥೆಯಾಯಿತು. ಆಗ ಮಾರ್ವಾಡಿ, ನಿಮ್ಮ ಹೆಸರಿನಲ್ಲಿ ನಾನು 10,000 ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಇಡುತ್ತೇನೆ, ಅದರಿಂದ ಬರುವ ಬಡ್ಡಿಯಲ್ಲಿ ನಿಮಗೆ ಬೇಕಾದುದನ್ನು ತೆಗೆದುಕೊಳ್ಳಿ ಎಂದ. ಶ್ರೀರಾಮಕೃಷ್ಣರು ಆ ಮಾತನ್ನು ಕೇಳಿದ ತಕ್ಷಣ, ನನ್ನನ್ನು ಮಾಯೆಯಲ್ಲಿ ಕೆಡವಬೇಡ, ನಾನು ಹಣವನ್ನು ಮುಟ್ಟುವುದಿಲ್ಲ, ನನಗೆ ಅದು ಬೇಡ ಎನ್ನುವರು. ಆಗ ಮಾರ್ವಾಡಿ, ನೀವು ತೆಗೆದುಕೊಳ್ಳದೆ ಇದ್ದರೆ ಚಿಂತೆ ಇಲ್ಲ, ಶ್ರೀ ಶಾರದಾ ದೇವಿಯವರಾದರೂ ತೆಗೆದುಕೊಳ್ಳಲಿ ಎಂದ. ಶ್ರೀರಾಮಕೃಷ್ಣರು, ಬೇಕಾದರೆ ನೀನೇ ಹೋಗಿ ಅವರನ್ನು ಕೇಳು, ಅವರಿಷ್ಟಪಟ್ಟರೆ ತೆಗೆದುಕೊಳ್ಳಲಿ ಎಂದರು. ಮಾರ್ವಾಡಿ ಶಾರದಾ ದೇವಿಯವರ ಹತ್ತಿರ ಹೋಗಿ ಹಣವನ್ನು ಸ್ವೀಕರಿಸುವಂತೆ ಒತ್ತಾಯ ಮಾಡಿದ. ಶ್ರೀ ಶಾರದಾ ದೇವಿಯವರು, ನಾನು ತೆಗೆದುಕೊಂಡರೂ ಅದನ್ನು ಶ್ರೀರಾಮಕೃಷ್ಣರ ಖರ್ಚಿಗೆ ಉಪಯೋಗಿಸಬೇಕಾಗುವುದು. ನಾನು ತೆಗೆದುಕೊಂಡರೂ ಒಂದೇ, ಅವರು ತೆಗೆದುಕೊಂಡರೂ ಒಂದೇ. ಅವರು ತೆಗೆದುಕೊಂಡರೆ ವ್ರತಭಂಗ ಆಗುವ ಹಾಗೆ ಇದ್ದರೆ ಅದು ನಾನು ತೆಗೆದುಕೊಂಡರೂ ಆಗುವುದು ಎಂದರು. ಅಧ್ಯಾಯ 31 ಮುಗಿಯಿತು.